ನ್ಯೂಸ್ 18 ಕನ್ನಡದ ಎಲ್ಲ ವೀಕ್ಷಕರಿಗೂ ಕೂಡ ಶುಭ ಮುಂಜಾನೆ. ಇವತ್ತು ಕೂಡ ಸಾಕಷ್ಟು ಸುದ್ದಿಯನ್ನು ಹೊತ್ತು ಬ್ರೇಕ್ಫಾಸ್ಟ್ ನ್ಯೂಸ್ ನಲ್ಲಿ ನಾವು ಬಂದಿದ್ದೇವೆ. ಐಟಿ ರೇಡ್ ವಿಚಾರವಾಗಿ ಇವತ್ತಿನ ಬೆಳಗ್ಗೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ನಟ ಯಶ್ ಮನೆಯಲ್ಲಿ ರೇಡ್ ಮುಂದುವರೆದಿದೆ. ಮುಂಚಾನೆ 6 ಗಂಟೆಗೆ ಐಟಿ ಅಧಿಕಾರಿಗಳು ಲಗ್ಗೆಟ್ಟಿದ್ದಾರೆ. ಹೊಸಕೆರೆಹಳ್ಳಿಯ ಮನೆಯಲ್ಲಿ ಶೋಧ ಮುಂದುವರೆದಿದೆ. ನಟ ಯಶ್ ಮನೆಯಲ್ಲಿ ರೇಡ್ ಇವತ್ತು ಕೂಡ ಮುಂದುವರೆದಿದೆ. ಬೆಳಗ್ಗೆ 6 ಗಂಟೆಗೆ ಐಟಿ ಅಧಿಕಾರಿಗಳು ಲಗ್ಗೆಟ್ಟಿದ್ದಾರೆ. ನಿನ್ನೆ ರಾತ್ರಿ ಬಿಡುವು ಕೊಟ್ಟಿದ್ರು, ಆದರೆ ಇವತ್ತು ಹೊಸಕೆರೆಹಳ್ಳಿಯಲ್ಲಿರುವಂತಹ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಇವತ್ತು ಕೂಡ ಪ್ರಶ್ನೆಗಳ ಸುರಿಮಳೆ ಜೊತೆಗೆ ದಾಖಲಾತಿಗಳ ಪರಿಶೀಲನೆ ಮುಂದುವರೆದಿದೆ. ಎಲ್ಲ ನಟ ಇಂದು ಕೂಡ ಅಧಿಕಾರಿಗಳಿಂದ ಎಲ್ಲ ನಟರ ಮನೆಯ ತಲಾಶಾಗುತ್ತೆ. ನಿನ್ನೆ ರಾತ್ರಿ ಬಿಡುವನ್ನು ಕೊಟ್ಟಿದ್ರು ಆಫೀಸರ್ಸ್. ಇವತ್ತು ಬೆಳಗ್ಗೆ 6 ಗಂಟೆಗೆ ಯಶ್ ಅವರ ಮನೆಗೆ ಐಟಿ ಅಧಿಕಾರಿಗಳು ಅಲ್ಲಿ ಆಗಮಿಸಿದ್ದಾರೆ. ದಾಖಲೆಗಳ ಪರಿಶೀಲನೆ, ಪ್ರಶ್ನೋತ್ತರ ಆಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಕೂಡ ಐಟಿ ರೇಡ್ ಮುಂದುವರಿಯುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ನಿನ್ನೆ ರಾತ್ರಿ ಸ್ವಲ್ಪ ಬ್ರೇಕ್ ಕೊಟ್ಟಿದ್ರು, ಆದರೆ ಇವತ್ತು ಮತ್ತೆ ಕಂಟಿನ್ಯೂ ಆಗ್ತಿದೆ. ಬೆಳಗ್ಗೆ 6 ಗಂಟೆ ಅಂದರೆ ಈಗಾಗಲೇ ಯಶ್ ಅವರ ಮನೆಗೆ, ಹೊಸಕೆರೆಹಳ್ಳಿಯಲ್ಲಿರುವಂಥ ಮನೆಗೆ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ. ದಾಖಲೆಗಳ ಪರಿಶೀಲನೆ ಆಗ್ತಿದೆ. ಆ ಮೂಲಕ ಐಟಿ ಒಂದು ಶಾಕ್ ಏನಿದೆ ಅದು ಎರಡನೇ ದಿನ ಕೂಡ ಇವತ್ತು ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದೆ. ಪುನೀತ್ ಮನೆಗೆ ಮತ್ತೆ ಬಂದ ಐಟಿ ಆಫೀಸರ್ಸ್ ನಿನ್ನೆ ಬೆಳಗ್ಗೆ 6 ಗಂಟೆಗೆ ಬಂದಿದ್ರು. ನಿರಂತರವಾಗಿ ದಿನಪೂರ್ತಿ ಪರಿಶೀಲನೆ ಆಗಿತ್ತು, ವಿಚಾರಣೆ ಆಗಿತ್ತು. ಇವತ್ತು ಕೂಡ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಬಂದಿದ್ದಾರೆ. ಸದಾಶಿವನಗರದ ಮನೆಯಲ್ಲಿ ಶೋಧ ಕಾರ್ಯ ಆಗ್ತಿರೋದು. ಒಂದ್ ಕಡೆ ರಾಕಿಂಗ್ ಸ್ಟಾರ್, ಇನ್ನೊಂದು ಕಡೆ ಪವರ್ ಸ್ಟಾರ್ ಇಬ್ಬರ ಮನೆಗೂ ಕೂಡ ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಐಟಿ ಅಧಿಕಾರಿಗಳು ಬಂದು ಬಾಗಿಲು ತಟ್ಟಿದ್ದಾರೆ. ಮನೆಯಲ್ಲಿ ಇಂದು ಕೂಡ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಒಂದ್ ಕಡೆ ಸದಾಶಿವನಗರದ ಪುನೀತ್ ರಾಜ್ಕುಮಾರ್ ಅವರ ಮನೆ, ಇನ್ನೊಂದು ಕಡೆ ಹೊಸಕೆರೆಹಳ್ಳಿಯ ಯಶ್ ಅವರ ಮನೆ. ಎರಡೂ ಕಡೆ ಕೂಡ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಬಂದು ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ಬೆಳಗಿನ ಅಪ್ಡೇಟ್ ಇದು. ಇವತ್ತೇನಾದ್ರೂ ರೇಡ್ ಇರುತ್ತಾ, ನೆನ್ನೆಗೆ ಮುಕ್ತಾಯವಾಯ್ತಾ ಅನ್ನೋ ಒಂದು ಪ್ರಶ್ನೆಗಳಿತ್ತು, ಆದರೆ ಇವತ್ತು ಕೂಡ ಅದು ಮುಂದುವರೆದಿದೆ. ಇವತ್ತಿನ ಬೆಳಗ್ಗೆ ಇಬ್ಬರು ನಟರ ಮನೆಗೆ ಐಟಿ ಅಧಿಕಾರಿಗಳು ಬಂದಾಗಿದೆ. ಈಗಾಗಲೇ ತಮ್ಮ ಕೆಲಸವನ್ನ ಇವತ್ತು ಕೂಡ ಮುಂದುವರೆಸಿದ್ದಾರೆ. ಮನೆಯಲ್ಲಿ ಇಂದು ಕೂಡ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ನಿನ್ನೆ ಕೇವಲ ಒಂದೇ ದಿನಕ್ಕೆ ಸೀಮಿತವಾಗಿರಲಿಲ್ಲ, ಒಂದು ದಿನಕ್ಕೆ ಮುಗಿದೋಗುತ್ತೆ ಅನ್ನೋ ಒಂದು ವಿಚಾರ ಇತ್ತು, ಆದರೆ ಇವತ್ತು ಮತ್ತೆ ಕಂಟಿನ್ಯೂ ಆಗಿದೆ. ಅದೇ ರೀತಿಯಾಗಿ ನಿರ್ಮಾಪಕರುಗಳ ಮನೆ, ನಟರ ಮನೆ, ಅಲ್ಲೂ ಕೂಡ ಇವತ್ತು ಐಟಿ ಕಾರ್ಯಾಚರಣೆ ಮುಂದುವರೆದಿದೆ. ಸದಾಶಿವನಗರ ಪುನೀತ್ ರಾಜ್ಕುಮಾರ್ ಅವರ ಮನೆ, ಅಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಬಂದಿದ್ದಾರೆ. ಮತ್ತೆ ಪುನೀತ್ ಅವರಿಗೆ ಸಂಬಂಧಪಟ್ಟಂತ ಅವರ ಸಂಭಾವನೆ ಇರ್ಬೋದು, ಅದೇ ರೀತಿಯಾಗಿ ಆಸ್ತಿ ವಿವರ, ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ, ಏನ್ ಕತೆ, ಯಾವ್ಯಾವ ಮೂಲಗಳಿಂದ ಯಾವ್ಯಾವ ಆದಾಯ ಬಂದಿದೆ, ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಅಲ್ಲಿ ಪರಿಶೀಲನೆ ಮಾಡಲಾಗ್ತಿದೆ. ಜೊತೆಗೆ ವಿಚಾರಣೆ ನಡೆಸಲಾಗ್ತಿದೆ. ಈಗ 4 ನಿವಾಸಗಳ ನೋಡ್ತಿದ್ದೀರಾ ಮುಂಭಾಗದಲ್ಲಿ, ಆವರಣದಲ್ಲಿ. ಒಂದು ಯಶ್ ನಿವಾಸ, ಅದೇ ರೀತಿಯಾಗಿ ಸುದೀಪ್ ಅವ್ರ ನಿವಾಸ, ಇನ್ನು ಪುನೀತ್ ಶಿವಣ್ಣ ಅವ್ರ ನಿವಾಸ. ಅಲ್ಲಿ ಏನೇನಾಯ್ತು ಎಲ್ಲವನ್ನು ಕೂಡ ನೋಡ್ತಾ ಇದ್ರಿ. ಒಂದು ರೀತಿಯಾಗಿ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಮೆಗಾ ರೇಡ್ ಇದು. ಏಕಕಾಲದಲ್ಲಿ ಸೂಪರ್ ಸ್ಟಾರ್ಗಳ ಮನೆಗೆ ಐಟಿ ಅಧಿಕಾರಿಗಳು ಲಗ್ಗೆ ಇಟ್ಟರು. ನಂತರ ತಮ್ಮ ಪ್ರೊಸೀಜರ್ ಏನಿದೆ ಅದನ್ನು ಮುಂದುವರಿಸಿದ್ರು. ಅದೇ ರೀತಿಯಾಗಿ ಏನೇನು ಅವರ ಅವಶ್ಯಕತೆ ಇದೆ, ಏನೇನು ಕೇಳಬೇಕು ಅದೆಲ್ಲವನ್ನು ಕೂಡ ಕೇಳಿದ್ದಾರೆ. ಅದಕ್ಕೆ ಸೂಕ್ತವಾದ ಉತ್ತರ ಕೂಡ ಬಂದಿದೆ ಅನ್ನೋ ನಿರೀಕ್ಷೆ ಇದೆ. ಜೊತೆಗೆ ಊಟ ಉಪಹಾರ ಏನಿದೆ ಅದೆಲ್ಲವನ್ನು ಕೂಡ ಹೊರಗಿನಿಂದಲೇ ತರಿಸುವಂಥ ಒಂದು ಕೆಲಸ ಕೂಡ ಆಗಿದೆ. ಯಾಕಂದರೆ ಯಾರನ್ನೂ ಕೂಡ ಹೊರಗೆ ಬಿಟ್ಟಿಲ್ಲ. ಜೊತೆಗೆ ಅವರ ದೂರವಾಣಿ ಸಂಪರ್ಕ ಇರ್ಬೋದು, ಬೇರೆ ಯಾವುದೇ ರೀತಿಯಾದಂಥ ಕಮ್ಯುನಿಕೇಷನ್ ಸೋರ್ಸ್ ಇದೆ ಎಲ್ಲವನ್ನು ಕೂಡ ಕಟ್ ಮಾಡಿ ಅಲ್ಲೇ ಎಲ್ಲ ರೀತಿಯಾದಂಥ ವಿಚಾರಣೆ ಆಗ್ತಾ ಇದೆ. 4 ಪ್ರತ್ಯೇಕ ನಟರ ನಿವಾಸಗಳ ಮುಂಭಾಗದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ಯಶ್ ಅವರ ಮನೆ ಏನಿದೆ ಕತ್ರಿಗುಪ್ಪೆಯಲ್ಲಿ, ಅದೇ ರೀತಿಯಾಗಿ JP ನಗರದ ಸುದೀಪ್ ಅವರ ನಿವಾಸ, ಇನ್ನು ಸದಾಶಿವನಗರದ ಪುನೀತ್ ರಾಜ್ಕುಮಾರ್ ಅವರ ನಿವಾಸ, ಇನ್ನು ಮಾನ್ಯತಾ ಟೆಕ್ ಪಾರ್ಕ್ ನಾಗವಾರ ಶಿವರಾಜ್ ಕುಮಾರ್ ಅವರ ಮನೆ ಇರೋದಲ್ಲಿ. ಸೊ ಎಲ್ಲ 4 ಮನೆಗಳಲ್ಲಿ, ಜೊತೆಗೆ ನಿರ್ಮಾಪಕರು ರಾಕ್ಲೈನ್ ವೆಂಕಟೇಶ್, ವಿಜಯ್ ಕಿರ್ಗಂದೂರು, ಅದೇ ರೀತಿಯಾಗಿ CR ಮನೋಹರ್ ವಿಲನ್ ಸಿನಿಮಾದ ಪ್ರೊಡ್ಯೂಸರ್, ಅವರ ಮನೆಯಲ್ಲೂ ಕೂಡ ಚೆಕಿಂಗ್ ಆಯಿತು. ಸಾಕಷ್ಟು ದಾಖಲೆಗಳು ಕೂಡ ಸಿಕ್ಕಿದೆ ಅನ್ನೊಂದು ಮಾಹಿತಿ ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ಸುದೀಪ್ ಅವರು ಕೂಡ ಮಾತನಾಡಿದರು, ಯಶ್ ಅವರು ಕೂಡ ನಿನ್ನೆ ಮಾತನಾಡಿದರು. ಏನಾಗಿತ್ತು, ಯಾವ ವಿಚಾರ, ನಾವು ಸಂಪೂರ್ಣವಾಗಿ ನಮ್ಮ ಸಹಕಾರವನ್ನು ಕೊಡ್ತೀವಿ. ಯಶ್ ಅವರು ಹೇಳಿದ್ರು ಇದು KGF ಗಳಿಕೆ ಮತ್ತು ಇದಕ್ಕೆ ಯಾವುದೇ ರೀತಿಯಾದ ರಿಲೇಷನ್ ಇರಲಿಕ್ಕಿಲ್ಲ ಅಂತ. ತಡರಾತ್ರಿಯ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ವಿಜಯ್ ಕಿರ್ಗಂದೂರು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರ ನಿವಾಸಗಳಲ್ಲಿ ಒಂದು ಕಡೆ ರಾತ್ರಿಯ ದೃಶ್ಯಾವಳಿಗಳು, ಐಟಿ ಅಧಿಕಾರಿಗಳು ಹೊರಗಡೆ ಬರ್ತಿರುವಂಥದ್ದನ್ನು ನೋಡ್ತಿದ್ದೀರಾ. ಅದೇ ರೀತಿಯಾಗಿ ಇನ್ನೊಂದು ಕಡೆ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಮುಂಭಾಗದ ದೃಶ್ಯಗಳು,
ಆ ರೀತಿಯಾಗಿ ಕೇವಲ ನಟರಿಗೆ ಮಾತ್ರವಲ್ಲ ನಿರ್ಮಾಪಕರಿಗೂ ಕೂಡ ಇತ್ತೀಚೆಗೆ ಹೈ ಬಜೆಟ್ ಸಿನಿಮಾಗಳಂತ ಏನು ಕರೆಸ್ಕೊಂಡಿದ್ವು, ಬಹಳ ಹೆಸರನ್ನು ಮಾಡಿದ್ವು. ದಿ ವಿಲನ್, KGF, ನಟ ಸಾರ್ವಭೌಮ ಇನ್ನು ರಿಲೀಸ್ ಆಗಬೇಕು. ಈ ನಿರ್ಮಾಪಕರ ಮನೆಗಳ ಮೇಲೆ ದಾಳಿ ಆಗಿದೆ. ಜೊತೆಗೆ ಕೇವಲ ಸಿನಿಮಾಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ವಿಜಯ್ ಕಿರ್ಗಂದೂರು ಅವರ ಹೊಂಬಾಳೆ ಕನ್ಸ್ಟ್ರಕ್ಷನ್ಸ್ ಕೂಡ ಇದೆ. ಅದೇ ರೀತಿಯಾಗಿ ಸಾಕಷ್ಟು ರಾಜಕೀಯ ನಾಯಕರ ಟಚ್ ಕೂಡ ವಿಜಯ್ ಕಿರ್ಗಂದೂರು ಅವರಿಗಿದೆ ಅನ್ನೊಂದು ಮಾತು ಕೂಡ ಕೇಳಿ ಬಂದಿತ್ತು. ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆರೋಪ ಮಾಡಿದ್ರು ಕೆಲವೊಂದು ವಿಚಾರಗಳಲ್ಲಿ, ಆಪರೇಷನ್ ವಿಚಾರದಲ್ಲಿ ಆ ರೀತಿಯಾಗಿ ಅಲ್ಲ. ಸೊ ಈಗ ರೇಡ್ ಇವತ್ತು ಕೂಡ ಮುಂದುವರೆದಿದೆ ಅನ್ನೋದು ಅಪ್ಡೇಟ್ ಈಗ ಸಿಗ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಹೆಚ್ಚಿನ ರಿಪೋರ್ಟ್ ಅನ್ನು ಕೊಡ್ತಾರೆ ಏನೇನಾಗ್ತಿದೆ ಅಂತ. ರಾಧಿಕಾ ಪಂಡಿತ್ ನಿವಾಸದಿಂದ ಸೌಮ್ಯ ಕಳಸ, ಅದೇ ರೀತಿಯಾಗಿ ರಾಕ್ಲೈನ್ ವೆಂಕಟೇಶ್ ನಿವಾಸದಿಂದ ರಕ್ಷಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಸುದೀಪ್ ಅವ್ರ ನಿವಾಸದಿಂದಲೂ ಕೂಡ ಮಾಹಿತಿ ನಮಗೆ ಸಿಗುತ್ತೆ. ನಮ್ಮ ಪ್ರತಿನಿಧಿ ರೆಡಿ ಇದ್ದಾರೆ, ಈಗಾಗಲೇ ಕಿರಣ್ ಅವರು ಕೂಡ ರೆಡಿ ಇದ್ದಾರೆ. ಅದೇ ರೀತಿಯಾಗಿ ಶಾಲಿನಿ, ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಮೊದಲು ಶಾಲಿನಿ ಅವ್ರನ್ನ ಕೇಳೋದಾದ್ರೆ, ಸುದೀಪ್ ಅವರ ಅದೇ ರೀತಿಯಾಗಿ ಕಿರಣ್ ಅವ್ರನ್ನ ಕೇಳೋದಾದ್ರೆ, ಕಿರಣ್ ಈಗ ಯಾವ ರೀತಿಯಾಗಿ ಸಾಗ್ತಾ ಇದೆ ಐಟಿ ರೇಡ್? ಶಿವಣ್ಣ ಮತ್ತು ಪುನೀತ್ ನಿವಾಸದಲ್ಲಿ ನಿನ್ನೆ ಬೆಳಗ್ಗೆ 6 ಗಂಟೆ ಬಂದಿದ್ರು, ನಿರಂತರವಾಗಿ ಶೋಧ ಆಗಿತ್ತು, ಜೊತೆಗೆ ಪರಿಶೀಲನೆ. ಇವತ್ತೇನಾಗ್ತಿದೆ? ಖಂಡಿತ ಅವಿನಾಶ್, IT ರೈಡ್ ಮುಂದುವರೆದಿರ್ತಕ್ಕಂಥದ್ದು. ಇವತ್ತು ಕೂಡ ಈಗಾಗಲೇ ಪುನೀತ್ ಮನೆಗೆ ಅಧಿಕಾರಿಗಳು ಬಂದಿರತಕ್ಕಂಥದ್ದು. ನಟ ಸಾರ್ವಭೌಮ ಚಿತ್ರ ಏನಿದೆ, ಈ ಪುನೀತ್ ಅವರ ಇದು ನಿವಾಸ ಏನಿದೆ, ಇಲ್ಲಿ IT ಅಧಿಕಾರಿಗಳು ಬಂದು ಈಗ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ, ಹೈ ಬಜೆಟ್ ಫಿಲಂಗಳಲ್ಲಿ ನಟಿಸಿದಂತಹ ಪುನೀತ್ ಸಾಕಷ್ಟು ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ IT ಅಧಿಕಾರಿಗಳು ನಿನ್ನೆ ಸತತ 6 ಗಂಟೆಯಿಂದಲೂ ಸಹ ತಡರಾತ್ರಿ 11:30ವರೆಗೂ ಸಹ ಪರಿಶೀಲನೆ ನಡೆಸಿದ್ರು. ಇದರ ಮುಂದುವರೆದ ಭಾಗವಾಗಿ ಈಗ IT ಅಧಿಕಾರಿಗಳು ಇವತ್ತು ಬೆಳಗ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ, ಸಾಕಷ್ಟು ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇವತ್ತು ಕೂಡ IT ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಹೈ ಬಜೆಟ್ ಫಿಲಂಗಳಲ್ಲಿ ಸಂಭಾವನೆ ಪಡೆದಿರ್ತಕ್ಕಂಥ ಪುನೀತ್ ಸೇರಿದಂತೆ ಇತರ ನಟರೇನಿದ್ದಾರೆ ಸಾಕಷ್ಟು ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಸಾಕಷ್ಟು ಅಧಿಕಾರಿಗಳು ನಿನ್ನೆ ಕೂಡ ರೈಡ್ ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡಿಸಿದ್ರು. ಮುಖ್ಯವಾಗಿ IT ರಿಟರ್ನ್ ಮಾಡಿದಾರ ಅನ್ನೋದ್ರ ಬಗ್ಗೆನೂ ಸಹ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಸಾಕಷ್ಟು ಪುನೀತ್ ಅವರನ್ನ ಕ್ವಶನ್ ಮಾಡಿದ್ರು. ಹಾಗಾಗಿ ಅವರನ್ನ ಸಾಕಷ್ಟು ಸಹಕಾರ ಕೂಡ ನೀಡಿದ್ರು ಅನ್ನೋ ಮಾತುಗಳನ್ನು ಸಹ ಕೇಳಿ ಬಂದಿತ್ತು. ಪುನೀತ್ ತನಿಖೆಗೆ ಮತ್ತೆ ಅವರ ಕೇಳಿದಂತ ಪ್ರಶ್ನೆಗೆ ಎಲ್ಲದಕ್ಕೂ ಸಹ ಸರಿಯಾದ ರೀತಿಯಲ್ಲಿ ಉತ್ತರ ನೀಡಿದ್ರು ಅನ್ನೋ ಮಾಹಿತಿ IT ಅಧಿಕಾರಿಗಳಿಂದ ಸಿಗ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಮಾನ್ಯತಾ ಟೆಕ್ ಪಾರ್ಕರ್ ನಲ್ಲಿರ್ತಕ್ಕಂಥ ನಟ ಶಿವರಾಜ್ ಕುಮಾರ್ ಮನೆ ಮೇಲೂ ಸಹ ದಾಳಿ ನಡೆದಿತ್ತು. ಅಲ್ಲೂ ಸಹ ತಡರಾತ್ರಿ 11:30ವರೆಗೂ ಸಹ ಪರಿಶೀಲನೆ ಕಾರ್ಯ ಮುಂದುವರೆದಿತ್ತು. ಇವತ್ತು ಕೂಡ ಅಲ್ಲಿ IT ಅಧಿಕಾರಿಗಳು ಬಂದು ದಾಖಲೆಗಳ ಪರಿಶೀಲನೆ ನಡೆಸೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲದೆ ಈಗಾಗಲೇ ಪುನೀತ್ ಮನೆಗೆ ಈಗ ಸದ್ಯ ಬಂದಿರತಕ್ಕಂಥದ್ದು. ಇನ್ನೂ ಸಹ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಏನಿರುತ್ತೆ ಅದನ್ನ IT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವಿನಾಶ್. ಎಸ್ ಕಿರಣ್, ಈಗ ಸೌಮ್ಯ ಇದ್ದಾರೆ ರಾಧಿಕಾ ಪಂಡಿತ್ ಅವರ ನಿವಾಸದಿಂದ. ಸೌಮ್ಯ, ನಿನ್ನೆ ಕೇವಲ ಯಶ್ ಅವರ ಮನೆಗೆ ಮಾತ್ರ, ಅವ್ರ ಮನೆ ಮೇಲೆ ಮಾತ್ರ ರೇಡ್ ಆಗುತ್ತೆ ಅನ್ನೋದಿತ್ತು. ಆದ್ರೆ ನಂತರ ರಾಧಿಕಾ ಪಂಡಿತ್ ಅವರ ಮನೆಗೂ ಕೂಡ ಹೋಗಿದ್ರು. ಅಲ್ಲಿ ಇವತ್ತೇನಾಗ್ತಿದೆ? ಇವತ್ತು ಕೂಡ ಬಂದಿದ್ದಾರೆ ಹೇಗೆ ಅಂತ? ಅವಿನಾಶ್, ನಿನ್ನೆ ಯಶ್ ಅವರ ಮನೆ ಮೇಲೆ ದಾಳಿ ಮಾಡಿದ ನಂತರ ರಾಧಿಕಾ ಪಂಡಿತ್ ಅವರ ಮನೆ ಮೇಲೆ ತುಂಬ ದಿಢೀರಾಗಿ IT ಅಧಿಕಾರಿಗಳು ಭೇಟಿ ನೀಡಿರುವಂಥದ್ದು. ಸೊ ನಿನ್ನೆ ತಡರಾತ್ರಿ ಸುಮಾರು 11:30 ಕೂಡ ಅಧಿಕಾರಿಗಳು ಇಲ್ಲೇ ಇದ್ರು. ರಾಧಿಕಾ ಪಂಡಿತ್ ಅವರ ತಂದೆ ತಾಯಿಯನ್ನು ಪ್ರಶ್ನಿಸ್ತಾ ಇದ್ರು, ಅವರನ್ನು ಕೂಡ ಪ್ರಶ್ನಿಸ್ತಾ ಇದ್ರು. ಅದ್ರ ಜೊತೆಗೆ ರಾಧಿಕಾ ಅವರ ತಂದೆಯನ್ನ ಬ್ಯಾಂಕ್ಗೆ ಕರ್ಕೊಂಡೋಗಿ ಅಲ್ಲಿರುವಂತಹ ಲಾಕರ್ನ ಓಪನ್ ಮಾಡಿಸಿ ಅಲ್ಲಿಂದ ಒಂದಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಸೊ ಆ ಒಂದು ವಿಚಾರಣೆ ಇನ್ನೂ ಮುಗಿದಿಲ್ಲ. ಇವತ್ತು ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಸಾಕಷ್ಟು ದಾಖಲೆ ಪತ್ರಗಳು, ಆಸ್ತಿ ಪತ್ರಗಳು ನಿನ್ನೆ ಸಿಕ್ಕಿದ್ರು ಕೂಡ ಅದ್ರ ಜೊತೆಗೆ ಚಿನ್ನಾಭರಣ ಕೂಡ ಸಿಕ್ಕಿತ್ತು. ಅವುಗಳ ತೂಕ ಮಾಡಿ ಕೂಡ IT ಅಧಿಕಾರಿಗಳು ಇಲ್ಲಿಂದ ತಗೊಂಡು ಹೋಗಿದ್ರು. ಆದರೆ ಅದರ ಮುಂದುವರಿದ ಭಾಗ ಕೆಲವೊಂದಷ್ಟು ಆಸ್ತಿ ಪತ್ರಗಳ ಬಗ್ಗೆ ವಿವರಣೆಯನ್ನು ಕೇಳುವಂತ ವಿಚಾರ ಇರಬಹುದು. ಅದ್ರ ಜೊತೆಗೆ ಯಶ್ ನಿನ್ನೆ ಅರ್ಧ ದಿನ ತನಕ ಅವರು ಇರಲಿಲ್ಲ, ಬೇರೆ ಕಡೆ ಇದ್ರು, ಅಲ್ಲಿಂದ ನಂತರ ಬಂದಿದ್ದಾರೆ. ಸೊ ಅವರ ಒಂದು ಪ್ರಶ್ನೆಗಳನ್ನ, ಅವರ ಒಂದು ಉತ್ತರಗಳನ್ನ ನೋಡಿ ಆ ನಂತರ ಅದ್ರ ಮುಂದುವರಿದ ಭಾಗವಾಗಿ ಅದಕ್ಕೆ ಹೋಲಿಕೆ ಆಗುವಂತಹ ಒಂದು ಸಾಕ್ಷಿಗಳನ್ನ ವಶಪಡಿಸಿಕೊಳ್ಳೋದಕ್ಕಿರ್ಬೋದು, ಅಥವಾ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕಿರ್ಬೋದು, ಅಥವಾ ಇವರನ್ನೆಲ್ಲ ಮತ್ತೊಮ್ಮೆ ಪ್ರಶ್ನೆ
ಮಾಡೋದಕ್ಕಿರ್ಬೋದು, ಇವತ್ತು ಮತ್ತೆ IT ಅಧಿಕಾರಿಗಳು ಇಲ್ಲಿ ಬರುವಂತಹ ಸಾಧ್ಯತೆ ಬಹಳಷ್ಟು ಇದೆ. ಅದರ ಜೊತೆ ಯಶ್ ಅವರ ಒಂದು ಪ್ರಶ್ನೋತ್ತರ ಇನ್ನೂ ಮುಂದುವರೆದ್ರಿಂದ IT ಅಧಿಕಾರಿಗಳು ಇನ್ನೂ ಕೂಡ ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ರಾಧಿಕಾ ಪಂಡಿತ್ ಅವರ ಮನೆಗೆ ಬಂದು ಅವರನ್ನು ಜೊತೆಗೆ ಅವರ ತಂದೆ ತಾಯಿಯನ್ನು ಮತ್ತೊಮ್ಮೆ ಪ್ರಶ್ನೆ ಮಾಡಿ ಮತ್ತಷ್ಟು ದಾಖಲೆಗಳ ಒಂದು ಪರಿಶೀಲನೆ ಇವತ್ತು ಕೂಡ ಮಾಡುವಂತಹ ಸಾಧ್ಯತೆ ಬಹಳನೇ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ IT ಅಧಿಕಾರಿಗಳು ರಾಧಿಕಾ ಪಂಡಿತ್ ಅವರ ಮನೆಗೆ ಕೂಡ ಭೇಟಿ ಕೊಟ್ಟು ಇಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಅವಿನಾಶ್, ಎಸ್, ನಮ್ಮ ಜೊತೆ ಈಗಿದ್ದಾರೆ ರಕ್ಷಾ, ರಾಕ್ಲೈನ್ ವೆಂಕಟೇಶ್ ಅವರ ಮನೆಯಿಂದ. ರಕ್ಷಾ, ನಿನ್ನೆಯಷ್ಟೇ ರಾಕಿಲ್ ಶಾಲೆ ಇರ್ಬೋದು, ಜೊತೆಗೆ ಅವರ ಮಕ್ಕಳ ಹೆಸರಲ್ಲೂ ಕೂಡ ಒಂದಷ್ಟು ಆಸ್ತಿ ಇದೆ ಅಂತ ಒಂದಷ್ಟು ಸುದ್ದಿಗಳಿತ್ತು. ಇವತ್ತು ರೇಡ್ ಮುಂದುವರೆದಿದ್ಯಾ, ಏನಾಗ್ತಿದೆ ಸದ್ಯಕ್ಕೆ, ನೋಡ್ತಾ ಇದೆಯಾ ಅವ್ರ ಮನೆ ಮುಂದೆ ಅಂತ? ಎಸ್ ಅವಿನಾಶ್, ಏನಂತಂದ್ರೆ ನಿನ್ನೆ ಚಂದನವನದ ಸ್ಟಾರ್ ಸೆಲೆಬ್ರಿಟಿಗಳಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಎಲ್ಲರ ಮೇಲೆ ಕೂಡ ಒಂದು IT ಶಾಕ್ ಆಗಿತ್ತು. ಅದರಲ್ಲೂ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರ ಮನೆಯಲ್ಲೂ ಕೂಡ ನಿನ್ನೆ ಬೆಳಗ್ಗೆಯಿಂದ ತಡರಾತ್ರಿ 11:30 ತನಕ ಕೂಡ IT ಅಧಿಕಾರಿಗಳು ಶೋಧವನ್ನ ನಡೆಸಿದ್ರು. ಈ ವೇಳೆ ಸಾಕಷ್ಟು ಆಸ್ತಿಗಳು ಆಗಿರ್ಬೋದು, ಮಕ್ಕಳ ಹೆಸರಲ್ಲಿ ಆಸ್ತಿಗಳಾಗಿರ್ಬೋದು, ಹಾಗೆ ದೇವನಹಳ್ಳಿ, ಪೀಣ್ಯ ಹಾಗೆ ನೆಲಮಂಗಲದಲ್ಲಿರುವಂತಹ ರಾಕ್ಲೈನ್ ವೆಂಕಟೇಶ್ ಅವರ ಆಸ್ತಿಗಳ ಮೇಲೆ ಕೂಡ ಸಾಕಷ್ಟು ದಾಖಲೆಗಳ ಪರಿಶೀಲನೆಗಳು ನಡೆದಿದೆ. ಹಾಗೆ ಇವತ್ತು ಬೆಳಗ್ಗೆ ಕೂಡ ಒಂದು ರಾಕ್ಲೈನ್ ವೆಂಕಟೇಶ್ ಮನೆಗೆ IT ಅಧಿಕಾರಿಗಳು ಬರುವ ಸಾಧ್ಯತೆಗಳು, ಎಲ್ಲಾ ರೀತಿಯ ಸಾಧ್ಯತೆಗಳಿದೆ. ಯಾಕಂದ್ರೆ ನಿನ್ನೆ ಏನು ಯಾವುದೇ ರೀತಿಯಂತ ಎಲ್ಲಾ ರೀತಿಯಂತ ಕಂಪ್ಲೀಟ್ ಮಾಡಿರುವಂತಹ IT ಅಧಿಕಾರಿಗಳು ಇವತ್ತು ಕೂಡ ತನಿಖೆಯನ್ನ ಮುಂದುವರಿಸಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಿರುವಂತದ್ದು. ಸೊ ಹೀಗಾಗಿ ಇವತ್ತು ಕೂಡ ರಾಕ್ಲೈನ್ ವೆಂಕಟೇಶ್ ಮನೆಗೆ IT ಅಧಿಕಾರಿಗಳು ಆಗಮಿಸಿ ಅವರ ಮಕ್ಕಳ ಹೆಸರಲ್ಲಿ ಒಂದಷ್ಟು ಆಸ್ತಿಗಳಿದೆ ಅನ್ನುವಂತಹ ಮಾಹಿತಿ ಇದೆ. ಸೊ ಅದನ್ನ ಪರಿಶೀಲನೆ ಮಾಡ್ತಾರೆ. ಅದೆಲ್ಲದಕ್ಕೂ ಕೂಡ ರಾಕ್ಲೈನ್ ವೆಂಕಟೇಶ್ ಅವರು ಉತ್ತರವನ್ನ ನೀಡಬೇಕಾಗುತ್ತೆ. ಹಾಗೆ ಅವರು ಮಾಡಿರುವಂತಹ ಬೆಂಗಳೂರಿನ ನಗರದಾದ್ಯಂತ ಮಾಡಿರುವಂತಹ ದೇವನಹಳ್ಳಿ ಆಗಿರ್ಬೋದು, ಪೀಣ್ಯ ಆಗಿರ್ಬೋದು, ಹಾಗೆ ನೆಲಮಂಗಲದಲ್ಲಿ ಮಾಡಿರುವಂತಹ ಆಸ್ತಿಗಳ ವಿವರಣೆಯನ್ನ ಕೂಡ ಅವರು ಮಾಡಬೇಕಾಗುತ್ತೆ. ಸೊ ಹಾಗೆ ನಟ ಸಾರ್ವಭೌಮ ಸಿನಿಮಾದ ನಿರ್ಮಾಣವನ್ನ ಕೂಡ ಅವರು ಮಾಡ್ತಾ ಇದ್ದು, ಅಲ್ಲಿ ಆ ಒಂದು ಸಿನಿಮಾಗೆ ಹೈ ಬಜೆಟ್ ಒಂದು ದುಡ್ಡನ್ನು ಕೂಡ ಹಾಕ್ತಾ ಇದ್ದಾರೆ. ಸೊ ಅವುಗಳ ತನಿಖೆಯನ್ನು ಕೂಡ ಇವತ್ತು IT ಅಧಿಕಾರಿಗಳು ಸಂಪೂರ್ಣವಾಗಿ ನಡೆಸ್ತಾರೆ. ತದನಂತರದಲ್ಲಿ ಎಷ್ಟು ಆಸ್ತಿಗಳ ಗಳಿಕೆ ಅಕ್ರಮವಾಗಿ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಸದ್ಯಕ್ಕೆ IT ಅಧಿಕಾರಿಗಳು ಬಯಲು ಮಾಡುವಂತಹ ರಿಪೋರ್ಟ್ ನಿಂದ ತಿಳಿದು ಬರ್ಲಿಕ್ಕಿದೆ. ಅವಿನಾಶ್, ಓಕೆ ರಕ್ಷಾ, ಈಗ ನಮ್ಮ ಜೊತೆ ಶಾಲಿನಿ ಇದ್ದಾರೆ ಸುದೀಪ್ ಅವರ ನಿವಾಸದಿಂದ. ಶಾಲಿನಿ, ಈಗ ನಿನ್ನೆ ಕೂಡ ಸುದೀಪ್ ಅವರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡಿದ್ರು, ಜೊತೆಗೆ 16 ಗಂಟೆಗಳ ಪರಿಶೀಲನೆ ಆಗ್ತಿರುವಂಥದ್ದು ಇವತ್ತು ಕೂಡ ಕಂಟಿನ್ಯೂ ಆಗ್ತಿದೆಯಾ? ಇವತ್ತು ಕೂಡ IT ಅಧಿಕಾರಿಗಳು ಬಂದಿದ್ದಾರೆ ಮನೆಗೆ? ಶಾಲಿನಿ, ಧ್ವನಿ ಕೇಳಿಸ್ತಾ ಇದ್ರೆ ಈಗ ಸುದೀಪ್ ಅವರ ನಿವಾಸಕ್ಕೆ ಇವತ್ತು IT ಅಧಿಕಾರಿಗಳು ಬೆಳಗ್ಗೆ ಬಂದಿದ್ದಾರೆ, ಹೇಗೆ, ಏನಾಗ್ತಿದೆ ಅಂತ ಅಲ್ಲಿ? ಎಸ್, ಶಾಲಿನಿ ಅವರ ಮತ್ತೆ ಸಂಪರ್ಕ ಮಾಡ್ತೀನಿ. ಈಗ ಆನಂದ್ ಜಾಯ್ನ್ ಆಗಿದ್ದಾರೆ ಯಶ್ ಅವ್ರ ನಿವಾಸದಿಂದ. ಆನಂದ್, ಒಂದ್ ಕಡೆ ರಾಧಿಕಾ ಪಂಡಿತ್ ಅವರ ಮನೆಗೂ ಕೂಡ ಇವತ್ತು ಕೂಡ ವಿಚಾರಣೆ ಆಗುವಂತ ಚಾನ್ಸಸ್ ಇದೆ ಅಂತ ಅವ್ರ ಮನೆಯಲ್ಲಿ. ಅದೇ ರೀತಿಯಾಗಿ ಇವತ್ತು ಯಶ್ ಅವ್ರ ನಿವಾಸದಲ್ಲಿ ಏನಾಗ್ತಿದೆ, ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಅಲ್ಲಿಂದ? ಎಸ್ ಅವಿನಾಶ್, ಇವತ್ತು ಕೂಡ ಏನು ಹೊಸಕೆರಳಿಯಲ್ಲಿರುವ ಯಶ್ ಅವರ ನಿವಾಸದಲ್ಲಿ IT ಅಧಿಕಾರಿಗಳು ಏನು ಪರಿಶೀಲನೆಯನ್ನು ಮುಂದುವರಿಸಲಿದ್ದಾರೆ. ಬೆಳಗ್ಗೆ ಸುಮಾರು 8 ಗಂಟೆಯ ಸುಮಾರಿಗೆ ಏನು IT ಅಧಿಕಾರಿಗಳು ಮನೆಗೆ ಆಗಮಿಸಿ ಎಂದಿನಂತೆ ನಿನ್ನೆ ಏನು ತಡರಾತ್ರಿವರೆಗೂ ಸುಮಾರು 17 ಗಂಟೆಗಳ ಕಾಲ ಏನು ಪರಿಶೀಲನೆ ಮಾಡಿದ್ರು, ತಪಾಸಣೆ ಮಾಡಿದ್ರು. ಮನೆಯಲ್ಲಿರುವ ದಾಖಲೆಗಳು, ಒಡವೆ, ಹಣ ಮತ್ತೆ ಎಲ್ಲವನ್ನು ವಿಚಾರಿಸಿದ್ರು. ಮತ್ತೆ ಎಲ್ಲೆಲ್ಲಿ ಬ್ಯಾಂಕ್ ಅಕೌಂಟ್ಸ್ ಇದೆ, ಎಲ್ಲಿ ಜಮೀನು ಮಾಡಿದ್ದಾರೆ, ಇವು ಎಲ್ಲ ವಿಷಯಗಳನ್ನು ನಿನ್ನೆ ತಂದೆ ತಾಯಿಗಳ ಯಶ್ ಅವರ ತಂದೆ ಹಾಗೂ ತಾಯಿಯವರ ಬಳಿ ಮಾಹಿತಿಯನ್ನು ಕಲೆ ಹಾಕಿದ್ರು. ಇಂದು ಯಶ್ ಏನು ಮುಂಜಾನೆ ಬೆಳಿಗ್ಗೆ 3:30 ಸಮಯಕ್ಕೆ ಯಶ್ ಮನೆಗೆ ಬಂದರೆ, ಯಾಕಂದ್ರೆ ನಿನ್ನೆ ಇಡೀ ದಿನ ಯಶ್ ಅವರು ಏನು ಮನೆಗೆ ಬಂದಿರಲಿಲ್ಲ. ಸೊ ಮನೆಗೆ ಬರ್ತಾರೆ ಅಂತ ಭಾವಿಸಲಾಗಿತ್ತು, ಆದರೆ ಮನೆಗೆ ಬರಲಿಲ್ಲ, IT ಅಧಿಕಾರಿಗಳಿಗೆ ಸಿಕ್ಕಿರಲಿಲ್ಲ. ಇವತ್ತು ಮುಂಜಾನೆ 3:30 ಸಮಯಕ್ಕೆ ಯಶ್ ಮನೆಗೆ ಬಂದಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಏನು ನಿನ್ನೆ ಯಶ್ ಅವರ ತಂದೆ ಹಾಗೂ ತಾಯಿ ಏನು ಮಾಹಿತಿ ಕೊಟ್ಟಿದ್ದಾರೆ, ಮತ್ತು ಇವತ್ತು ಕೂಡ ಯಶ್ ಅವರು ಏನು ಅಧಿಕಾರಿಗಳು ಕೇಳೋ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಿಸಲಿದ್ದಾರೆ, ಏನೆಲ್ಲ ಮಾಹಿತಿ ಕೊಡ್ತಾರೆ ನೋಡಬೇಕಾಗಿದೆ. ಬಟ್ 8 ಗಂಟೆ ಸುಮಾರಿಗೆ ಯಶ್ ಅವರ ಮನೆಗೆ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಲಿದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ, ದಾಖಲೆಗಳನ್ನ ಚೆಕ್ ಮಾಡಲಿದ್ದಾರೆ. ಅವಿನಾಶ್, ಆನಂದ್, ಈಗ ಶಾಲಿನಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸುದೀಪ್ ಅವರ ನಿವಾಸದಿಂದ. ಶಾಲಿನಿ, ಸದ್ಯಕ್ಕೆ ಏನಾಗ್ತಿದೆ ಸುದೀಪ್ ಅವರ ನಿವಾಸದಲ್ಲಿ? ಇವತ್ತು ಕೂಡ IT ಒಂದು ರೇಡ್ ಮುಂದುವರೆದಿದೆ, ಪರಿಶೀಲನೆ ಎಲ್ಲ?
ಅವಿನಾಶ್, ಇವತ್ತು ಕೂಡ ಐಟಿ ಅಧಿಕಾರಿಗಳು ಸುದೀಪ್ ಅವರ ಮನೆಗೆ ಭೇಟಿ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಏನು ನಿನ್ನೆ ತಡರಾತ್ರಿಯವರೆಗೂ ಕೂಡ ಅಧಿಕಾರಿಗಳು ಸುದೀಪ್ ಅವರನ್ನ ಸೇರಿದಂತೆ ಅವರ ಪೋಷಕರನ್ನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜೊತೆಗೆ ಸಾಕಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ಐಟಿ ಅಧಿಕಾರಿಗಳು ಮನೆಯಿಂದ ಹೊರಡುವಂತಹ ಸಮಯದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಒಂದು ಪಕ್ಷ ಇವತ್ತೇನಾದ್ರೂ ಐಟಿ ಅಧಿಕಾರಿಗಳು ಸುದೀಪ್ ಅವರ ಮನೆಗೆ ಬಂದಿಲ್ಲ ಅಂದ್ರೆ ಸುದೀಪ್ ಅವರೇ ಅಲ್ಲಿ ಅಂದ್ರೆ ಐಟಿ ಕಚೇರಿಗೆ ಹೋಗಬೇಕಾದಂತಹ ಸಾಧ್ಯತೆ ಬಹಳಷ್ಟು ಇದೆ. ಯಾಕಂದ್ರೆ ಅವರು ಬಹಳಷ್ಟು ಮಹತ್ವದ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಸುದೀಪ್ ಅವರು ಉತ್ತರ ನೀಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾವು ನೋಡ್ತಾ ಇರಬಹುದು ಅಂದ್ರೆ ಅವರ ಮನೆ ಬಳಿ ಸುದೀಪ್ ಅವರು ಮನೆಯಲ್ಲೇ ಇದ್ದಾರೆ. ಸೊ ಪೋಷಕರ ಜೊತೆ ಪೋಷಕರು ಕೂಡ ಮನೆಯಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದು ಪಕ್ಷ ಇವತ್ತು ಯಾರು ಐಟಿ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಮತ್ತೆ ಶೂಟಿಂಗ್ಗೆ ಹೋಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಮೈಸೂರಿನಲ್ಲಿ ಏನು ಶೂಟಿಂಗ್ ನಡೀತಾ ಇದೆ, ಸೊ ಅಲ್ಲಿ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಸೊ ನಿನ್ನೆ ಬರೋಬ್ಬರಿ 14 ಅವರಿಗೂ ಹೆಚ್ಚು ಸಮಯ ಐಟಿ ಅಧಿಕಾರಿಗಳು ಏನು ಸುದೀಪ್ ಅವರ ಮನೆಯಲ್ಲಿ ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಸುದೀಪ್ ಅವರು ಈಗಾಗಲೇ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ, ನನಗೆ ಯಾವುದೇ ರೀತಿ ಭಯ ಇಲ್ಲ, ನಾನು ಕ್ಲಿಯರ್ ಆಗಿದ್ದೀನಿ ಅನ್ನೋ ಒಂದು ಮಾತುಗಳನ್ನು ಕೂಡ ತಿಳಿಸಿದ್ದಾರೆ. ಹೀಗಾಗಿ ನಾನು ಎಲ್ಲಾ ಐಟಿ ಅಧಿಕಾರಿಗಳು ಕೇಳುವಂತಹ ಎಲ್ಲಾ ಪ್ರಶ್ನೆಗಳು ಕೂಡ ಉತ್ತರ ನೀಡೋದಕ್ಕೆ ರೆಡಿ ಆಗಿದ್ದೀನಿ. ಯಾಕಂದ್ರೆ ನಾನು ಎಲ್ಲಾ ರೀತಿಯ ಟ್ಯಾಕ್ಸ್ ಗಳನ್ನ ಕಟ್ಟಿದ್ದೀನಿ. ಸೊ ಇದೇನು ಅಂದ್ರೆ ಸುದೀಪ್ ಅವರು ಬೇಸಿಕಲಿ ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದಿರೋದ್ರ ಕಾರಣ ಸೊ ಅವ್ರಿಗೆ ಇದೇನು ಹೊಸದಿರಲ್ಲ. ಸೊ ಹೀಗಾಗಿ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸುದೀಪ್ ಅವರು ಮಾಧ್ಯಮಗಳಿಗೆ ನೀಡಿದ್ದಾರೆ. ಈಗ ಅಧಿಕಾರಿಗಳು ಬಹುತೇಕವಾಗಿ ಅಂದ್ರೆ 8-9 ಗಂಟೆಯ ನಂತರ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅವಿನಾಶ್, ಧನ್ಯವಾದ ಶಾಲಿನಿ. ಸೌಮ್ಯ ಕಳಸ, ರಕ್ಷಾ, ಅದೇ ರೀತಿಯಾಗಿ ಆನಂದ್ ಮತ್ತು ಕಿರಣ್ ಎಲ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟರು. ನೋಡ್ತಾ ಇದ್ರಿ, ಇವತ್ತು ಕೂಡ 2ನೇ ದಿನ ಕೂಡ ಕಂಟಿನ್ಯೂ ಆಗಿದೆ. ಜೊತೆಗೆ ನಿರ್ಮಾಪಕ ವಿಜಯ್ ಕಿರ್ಗಂದೂರ್ ಮನೆ ಅಲ್ಲಿ ಕೂಡ ರೇಡ್ ಆಗಿದೆ. ನಿನ್ನೆ ತಡರಾತ್ರಿ ಮನೆಯಲ್ಲೇ ಉಳಿದಿದ್ದಾರೆ ಅಧಿಕಾರಿಗಳು. ಮಹತ್ವದ ಕಡತ ದಾಖಲೆ ಕೊಂಡೊಯ್ದಿರುವಂತಹ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ವಿಜಯ್ ಕಿರ್ಗಂದೂರ್ಗೆ ನೋಟಿಸ್ ಅನ್ನ ಕೂಡ ನೀಡುವಂತಹ ಸಾಧ್ಯತೆ ಇದೆ. ನಿನ್ನೆ ತಡರಾತ್ರಿ ಮನೆಯಲ್ಲೇ ಅಧಿಕಾರಿಗಳು ಉಳ್ಕೊಂಡಿದ್ರು. ಅದೇ ರೀತಿಯಾಗಿ ನೋಟಿಸ್ ಅನ್ನ ನೀಡುವಂತಹ ಎಲ್ಲಾ ಚಾನ್ಸಸ್ ಇದೆ. ಆ ಮೂಲಕ ವಿಜಯ್ ಕಿರ್ಗಂದೂರು ಎಲ್ಲಾ ರೇಡ್ಗಳಿಗಿಂತ ಹೆಚ್ಚಾಗಿ ವಿಜಯ್ ಕಿರ್ಗಂದೂರು ಅವರ ಒಂದು ಮೇಲಿನ ರೇಡ್ ಏನಿದೆ ಅದು ಬಹಳ ಒಂದು ವ್ಯಾಪಕವಾಗಿತ್ತು. ಬಹಳ 25 ಕಡೆಯಲ್ಲಿ ರೇಡ್ ಮಾಡಿದ್ರು ಅನ್ನೋ ಮಾಹಿತಿ. ನಿನ್ನೆ ತಡರಾತ್ರಿ ಅಧಿಕಾರಿಗಳು ಮನೆಯಲ್ಲೇ ಉಳ್ಕೊಂಡಿದ್ರು. ಜೊತೆಗೆ ಇವತ್ತು ನೋಟಿಸ್ ನೀಡುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಿದೆ. ನಿನ್ನೆ ತಡರಾತ್ರಿಯವರೆಗೆ ವಿಚಾರಣೆಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸಿ ರಾತ್ರಿ ನಿರ್ಮಾಪಕ ವಿಜಯ್ ಕಿರ್ಗಂದೂರು KGF, ಅದೇ ರೀತಿಯಾಗಿ ರಾಜ್ಕುಮಾರ್ ಮುಂತಾದ ಸಿನಿಮಾಗಳ ನಿರ್ಮಾಪಕ ವಿಜಯ್ ಕಿರ್ಗಂದೂರು ಮನೆ ಮೇಲೆ ರೇಡ್ ಆಗಿತ್ತು. ಎಲ್ಲ ರೇಡ್ಗಳಿಗೆ ಕಂಪೇರ್ ಮಾಡಿದ್ರೆ ವಿಜಯ್ ಕಿರ್ಗಂದೂರು ಅವರ ಮನೆಯಲ್ಲೇ ಹೆಚ್ಚಿನ ದಾಖಲೆಗಳು ಲಭ್ಯವಾಗಿರೋದು, ಜೊತೆಗೆ ಹೆಚ್ಚಿನ ವಿಚಾರಣೆ ಇನ್ ಡೆಪ್ತ್ ಆಗಿ ಹೋಗಿರೋದು ಅಲ್ಲೇ, ಜೊತೆಗೆ ಹೆಚ್ಚಿನ ಸಿಬ್ಬಂದಿ ಕೂಡ ಅವರ ಮನೆಗೆ ಹೋಗಿದ್ರು ಅನ್ನೋದು ಮಾಹಿತಿ. ಹಾಗಾಗಿ ಇವತ್ತು ಕೂಡ ಮುಂದುವರಿಯುವ ಒಂದು ಎಲ್ಲ ಚಾನ್ಸಸ್ ಇದೆ. ಜೊತೆಗೆ ನೋಟಿಸ್ ಕೂಡ ನೀಡುವಂತಹ ಚಾನ್ಸಸ್ ಇದೆ. ಆ ರೀತಿಯಾಗಿ ಕೇವಲ ನಟರು ಮಾತ್ರವಲ್ಲ, ವಿಜಯ್ ಕಿರ್ಗಂದೂರು, CR ಮನೋಹರ್, ರಾಕ್ಲೈನ್ ವೆಂಕಟೇಶ್ ನಿರ್ಮಾಪಕರಿಗೂ ಕೂಡ ಶಾಕ್. ಇನ್ನು ಇತ್ತ 4 ಜನ ಸೂಪರ್ ಸ್ಟಾರ್ಗಳು, ಶಿವರಾಜ್ ಕುಮಾರ್ ಅವರು, ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್, ಕಿಚ್ಚ ಸುದೀಪ್, ಇನ್ನು ರಾಕಿಂಗ್ ಸ್ಟಾರ್ ಯಶ್, ಎಲ್ಲರ ಮನೆಯಲ್ಲಿ ಇವತ್ತು ಕೂಡ ರೇಡ್ ಮುಂದುವರಿಯುವಂತಹ ಎಲ್ಲ ಚಾನ್ಸಸ್ ಇದೆ. ಈಗಾಗಲೇ ಯಶ್ ಮತ್ತು ಪುನೀತ್ ಅವರ ಮನೆಗೆ ಬಂದಾಗಿದೆ. ಇವತ್ತು ಬೆಳಗ್ಗೆ ಕೂಡ ದಾಖಲೆಗಳ ಪರಿಶೀಲನೆ ಆಗ್ತಿದೆ. ಇನ್ನು ವಿಜಯ್ ಕಿರ್ಗಂದೂರು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಹೊಸ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದಂಥ ಪ್ರೊಡ್ಯೂಸರ್, ಅವರ ಮನೆಯಲ್ಲಿ ರೇಡ್ ರಾತ್ರಿ ಮುಂದುವರೆದಿದೆ. ಐಟಿ ಅಧಿಕಾರಿಗಳು ಅಲ್ಲೇ ಉಳಿದಿದ್ದಾರೆ. ಮುನಿರಾಜು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಮುನಿರಾಜು, ವಿಜಯ್ ಕಿರ್ಗಂದೂರು ಕಂಪೇರ್ಡ್ ಟು ಆಲ್ ಅದರ್ಸ್ ಸ್ವಲ್ಪ ಜಾಸ್ತಿನೇ ಅವ್ರ ಮನೆಯಲ್ಲಿ ಸಿಬ್ಬಂದಿಗಳಿದ್ರು, ಜೊತೆಗೆ ವಿಚಾರಣೆ ಕೂಡ ಏನಾಗ್ತಿದೆ ಇವತ್ತು ಕೂಡ ಮುಂದುವರಿಬಹುದಾ? ಅವಿನಾಶ್, ಈಗಾಗಲೇ ಏನು ಕಳೆದ 25 ಗಂಟೆಗಳಿಂದಲೂ ಸಹ ಐಟಿ ಅಧಿಕಾರಿಗಳು ಅವ್ರ ಮನೆಯಲ್ಲೇ ಒಂದು ಮುಖ ಮೂಡಿದ್ದಾರೆ. ನಿನ್ನೆಯಿಂದಲೂ ಸಹ ಐಟಿ ದಾಳಿ ಮಾಡಿ ಒಂದು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ಮುಂದುವರೆದಿದೆ. ಏನು ರಾತ್ರಿ ಸಹ ಅವ್ರ ಮನೆಯಲ್ಲೇ ಅಧಿಕಾರಿಗಳು ಉಳ್ಕೊಂಡಿದ್ರು. ಮತ್ತೆ ಕೆಲವು ಕಡತಗಳು ಮತ್ತೆ ದಾಖಲೆಗಳನ್ನ ವಶಕ್ಕೆ ಮುನಿರಾಜು ಮಾಹಿತಿಯನ್ನ ಕೊಡ್ತಾ ಇದ್ರು ವಿಜಯ್ ಕಿರ್ಗಂದೂರು ವಿಚಾರವಾಗಿ. ಸ್ಯಾಂಡಲ್ವುಡ್ನ ಐಟಿ ರೇಡ್ ವಿಚಾರವಾಗಿ ನೋಡಿದ್ರೆ, ಈಗ ಶಬರಿಮಲೆ ವಿಚಾರವನ್ನು ನೋಡೋದಾದ್ರೆ, ಇಬ್ಬರು ಮಹಿಳೆಯರು ಶಬರಿಮಲೆ ಅಯ್ಯಪ್ಪನ ದರ್ಶನವನ್ನು ಪಡೆದ ಬಳಿಕ ಕೇರಳದಲ್ಲಿ ಆಕ್ರೋಶ ಹೆಚ್ಚಾಗಿದೆ. ನಿನ್ನೆ ರಾಜ್ಯವ್ಯಾಪಿ ಬಂದ್ಗೆ ಕರೆ ಕೊಡಲಾಗಿತ್ತು. ಹಿಂದೂ ಪರ ಸಂಘಟನೆಗಳು ನೀಡಿದ್ದ ಬಂದ್ ಕರೆ ವೇಳೆ ಹಿಂಸಾಚಾರ ಕೂಡ ನಡೆದಿದೆ. ಕೆಲವು ಕಡೆ ಬಿಜೆಪಿ ಕಾರ್ಯಕರ್ತರು ಬಲವಂತವಾಗಿ ಅಂಗಡಿ ಮುಂಗಟ್ಟನ್ನ ಮುಚ್ಚಿಸಿದ್ರೆ, ತ್ರಿಶೂರ್ನಲ್ಲಿ ಬಿಜೆಪಿ ಹಾಗೂ PFI ಕಾರ್ಯಕರ್ತರ ನಡುವೆ ಸಂಘರ್ಷ ಕೂಡ ನಡೆದಿದೆ. 3 ಬಿಜೆಪಿ ಕಾರ್ಯಕರ್ತರಿಗೆ ಚಾಕು ಇರಿಯಲಾಗಿದೆ. ಇನ್ನು ಸಂಘರ್ಷಕ್ಕೆ ಕಾರಣವಾದ 745 ಜನರನ್ನ ಬಂಧಿಸಲಾಗಿದ್ದು 559 ಪ್ರಕರಣಗಳನ್ನ ದಾಖಲಿಸಲಾಗಿದೆ. 628 ಜನರನ್ನ ಮುಂಜಾಗ್ರತಾ ಕ್ರಮವಾಗಿ ಅರೆಸ್ಟ್ ಮಾಡಲಾಗಿತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ.
ಇನ್ನು ಲಾ ಅಂಡ್ ಆರ್ಡರ್ ಸಮರ್ಥವಾಗಿ ನಿಭಾಯಿಸಿಲ್ಲ ಎಂದಿರುವ ರಾಜ್ಯಪಾಲರು ರಾಜ್ಯ ಸರ್ಕಾರದಿಂದ ವರದಿಯನ್ನ ಕೇಳಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಲು ಸಾಧ್ಯವಾಗಿದ್ದ ತಂತ್ರಿಗಳು ರಾಜೀನಾಮೆ ಕೊಟ್ಟು ಹೋಗಲಿ ಅಂತ ಪಿಣರಾಯಿ ವಿಜಯನ್ ತಿಳಿಸಿದ್ದಾರೆ. ಇನ್ನು ಕೇವಲ ಇಬ್ಬರು ಮಹಿಳೆಯರು ಮಾತ್ರವಲ್ಲ, ಮತ್ತೋರ್ವ ಮಹಿಳೆ ದರ್ಶನವನ್ನ ಪಡೆದಿದ್ದಾರೆ ಅನ್ನೋದು ವಿಚಾರ. ಶ್ರೀಲಂಕಾದ ಮಹಿಳೆ, 50 ವರ್ಷದ ಮಹಿಳೆ ಅಂತ ಹೇಳ್ಕೊಂಡಿರುವಂತವರು, ನಾನು ಕೂಡ ದರ್ಶನವನ್ನ ಪಡೆದೆ ಅಂತ ತಿಳಿಸಿದ್ದಾರೆ. ಈಗ ಗೊತ್ತಾಗಿದೆ, ಪಾಸ್ಪೋರ್ಟ್ನಲ್ಲಿ ವಯಸ್ಸು 47 ಅಂತಿದೆ. ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಶ್ರೀಲಂಕಾದ ಮಹಿಳೆ ಕೂಡ ಪಡೆದಿದ್ದಾರಂತೆ. ಕೇವಲ ಭಾರತದವರು ಮಾತ್ರ ಅಲ್ಲ, ಈಗ ಶ್ರೀಲಂಕಾ ಮಹಿಳೆ ಕೂಡ ಈಗ ದರ್ಶನವನ್ನ ಪಡೆದಿದ್ದಾರೆ. ಈ ರೀತಿಯಾಗಿ ಮಾಹಿತಿ ಸಿಗ್ತಿರೋದು. ಪಾಸ್ಪೋರ್ಟ್ನಲ್ಲಿ 47 ಅಂತ ಮೆನ್ಷನ್ ಆಗಿದೆ ವಯಸ್ಸು. ಆ ಮಹಿಳೆ ಮೂಲತಃ ತಮಿಳುನಾಡು ಮೂಲದವರಂತೆ ಅವರು ಕೂಡ ದರ್ಶನವನ್ನ ಪಡೆದಿರೋದಾಗಿ ಫೋಟೋವನ್ನ ಹಾಕಿದ್ದಾರೆ. ಇನ್ನೊಂದು ಕಡೆ ಪಾಸ್ಪೋರ್ಟ್ನಲ್ಲಿ ಡೇಟ್ ಆಫ್ ಬರ್ತ್ ಅನ್ನು ಕೂಡ ನೋಡ್ತಾ ಇದ್ರೆ 1972 ಅಂತ ಮೆನ್ಷನ್ ಆಗಿದೆ.